ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಾಜ್ಯ ಬಿಜೆಪಿಯ ಮೇಲೆ ಹೈಕಮಾಂಡ್ ನಾಯಕರು ಫುಲ್ ಗರಂ ಆಗಿದ್ದಾರಂತೆ. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಕ್ರಾಸ್ ಓಟ್ ಮಾಡಿದೆ. ರಾಜ್ಯ ಬಿಜೆಪಿಯ ಮೇಲೆ ಹೈಕಮಾಂಡ್ ಫುಲ್ ಗರಂ ಆಗಿದೆಯಂತೆ. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಕ್ರಾಸ್ ಓಟ್ ಮಾಡಿದೆ. ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಇದೀಗ ವರಿಷ್ಠರು ಗರಂ ಆಗಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಕರೆ ಮಾಡಿ ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಹೈಕಮಾಂಡ್ನ ವರಿಷ್ಠರು ಬಿವೈ ವಿಜಯೇಂದ್ರ ಬಳಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅದರ ಬಗ್ಗೆ ಮಾಹಿತಿಯನ್ನ ನೀಡಿ ಸಂಪೂರ್ಣ ಮಾಹಿತಿ ನೀಡುವಂತೆ ಬಿವೈ ವಿಜಯೇಂದ್ರ ಅವರಿಗೆ ಸೂಚನೆಯನ್ನ ಕೂಡ ನೀಡಲಾಗಿದೆಯಂತೆ. ಹೀಗಾಗಿ ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ ವರಿಷ್ಠರು ಗರಂ ಆಗಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧವೂ ಕೂಡ ವರಿಷ್ಠರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಅಟ್ಲೀಸ್ಟ್ 2 ಸ್ಥಾನವನ್ನ ಗೆದ್ದೇ ಗೆಲ್ತೀವಿ ಎನ್ನುವಂತಹ ವಿಶ್ವಾಸದಲ್ಲಿದ್ರು. ಆದರೆ ಆ ವಿಶ್ವಾಸ ಎಲ್ಲವೂ ಕೂಡ ಹುಸಿಯಾಗಿರುವಂಥದ್ದು. ಬೇರೆ ರಾಜ್ಯಗಳ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಮುನ್ನುಗ್ತಾ ಇದೆ. ಬೇರೆ ಮತಗಳು ಬಿಜೆಪಿಗೆ ಬಂದು ಹೆಚ್ಚು ಸ್ಥಾನವನ್ನ ಗಳಿಕೆ ಮಾಡ್ತಾ ಇದೆ. ಆದರೆ ಕರ್ನಾಟಕದಲ್ಲಿ ಇರುವಂತಹ ಮತಗಳು ಬೇರೆ ಪಕ್ಷಕ್ಕೆ ಹೋಗಿದೆ. ಶಾಸಕರ ವಿಶ್ವಾಸ ಗಳಿಸುವಲ್ಲಿ ಇಬ್ಬರು ನಾಯಕರು ಕೂಡ ಫೇಲ್ ಆಗಿದ್ದಾರೆ. ಒಂದ್ ಕಡೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಇನ್ನೊಂದು ಕಡೆ ಅಶೋಕ್. ಇವರ ವಿರುದ್ಧ ಒಳ ಒಪ್ಪಂದದ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಆರ್ ಅಶೋಕ್ ಅವರು ಹಾಗೆ ವಿಜಯೇಂದ್ರ ಇಬ್ಬರೂ ಕೂಡ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಶಾಸಕರನ್ನ ಉಳಿಸಿಕೊಳ್ಳುವಲ್ಲಿ ವಿಫಲವಾದ್ರ ಹಾಗಾದ್ರೆ ಈ ಇಬ್ಬರು ನಾಯಕರು ಕ್ರಮ ಆಗ್ಲೇಬೇಕಲ್ವಾ? ಹಾಗಾದ್ರೆ ಕ್ರಮ ಆಗುತ್ತಾ? ಇಬ್ಬರು ಸಮರ್ಪಕವಾಗಿ ಪಕ್ಷವನ್ನ ನಿಭಾಯಿಸ್ತಾ ಇಲ್ಲ ಎನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇದೀಗ ಹೈಕಮಾಂಡ್ ನಾಯಕರಿಗೂ ಕೂಡ ಇದೇ ತಲೆನೋವಾಗಿರುವಂಥದ್ದು. ಇದೇ ವಿಚಾರವಾಗಿ ಹೈಕಮಾಂಡ್ ನಾಯಕರು ಕೂಡ ಗರಂ ಆಗಿದ್ದಾರೆ, ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಬ್ಬರು ಕೂಡ ಸಮರ್ಪಕವಾಗಿ ಕೆಲಸವನ್ನ ಮಾಡ್ತಾ ಇಲ್ಲ, ಒಬ್ಬರಿಗೊಬ್ರು ಮಾತಾಡ್ಕೊಂಡು ಕೆಲಸವನ್ನ ಮಾಡ್ತಾ ಇಲ್ಲ, ಪಕ್ಷದ ಸಂಘಟನೆಗೆ ಮುಂದಾಗ್ತಾ ಇಲ್ಲ. ಇಬ್ಬರ ಸ್ಥಾನಕ್ಕೂ ಕೂಡ ಹೈಕಮಾಂಡ್ ಕೋಕ್ ಕೊಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಪರಿಷತ್ ಚುನಾವಣೆಯಲ್ಲಿ ಮೈತ್ರಿ ಪಕ್ಷಗಳಿಗೆ ಭಾರೀ ಹಿನ್ನಡೆಯಾಗಿರುವಂಥದ್ದು. ಬಿಜೆಪಿಯ ಶಾಸಕ ಸುರೇಶ್ ಕುಮಾರ್ ಮಾರ್ಮಿಕವಾಗಿ ಟ್ವೀಟ್ ಮಾಡಿದ್ದಾರೆ. ಯಾರು ಅಲಾರಂ ಗಂಟೆ ಎಚ್ಚರಿಕೆಗೆ ಎದ್ದೇಳುವುದಿಲ್ಲವೋ ಅವರಿಗೆ ಬೆಳಕು ಆಗುವುದೇ ಇಲ್ಲ ಅಂತ ಪೋಸ್ಟ್ ಅನ್ನ ಮಾಡಿರುವಂಥದ್ದು. ಇಂಥವರು ಎಂದೂ ಬೆಳಕನ್ನ ಕಾಣೋದೇ ಇಲ್ಲ. ರಾಜಕೀಯ ಪಕ್ಷಗಳಿಗೂ ಕೂಡ ಒಂದು ಎಚ್ಚರಿಕೆಯ ಗಂಟೆ ಆಗಿರುತ್ತೆ. ರಾಜ್ಯ ಬಿಜೆಪಿಯ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣವಾದಂತಹ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಸುರೇಶ್ ಕುಮಾರ್ ಎಚ್ಚರಿಸಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ. ಅಲಾರಂ ಅಂತಂದ್ರೆ ಎಚ್ಚರಿಕೆ. ಅದು ಚಿಕ್ಕ ವಯಸ್ಸಿಂದ ನಾವು ಬೆಳಗಿನ ಜಾವ ಏಳೋದಕ್ಕೆ ನಮ್ಮ ಮನೆಗಳಲ್ಲಿ ಗಡಿಯಾರಗಳನ್ನ ಅಲಾರಂ ಇಟ್ಕೊಂಡು ನಾವು ಶಬ್ದ ಮಾಡಿ ಎಚ್ಚರಿಸಿದ ಕೂಡಲೇ ನಾವು ಅಭ್ಯಾಸ ಮಾಡ್ಕೊಂಡಿರ್ತೀವಿ, ಅಂದ್ರೆ ಎದ್ದೇಳೋದನ್ನ. ಅನೇಕರು ಅಲಾರಂ ಗಂಟೆ ಹೊಡೆದ ಮೇಲೂ ಕೂಡ ಎದ್ದೇಳಲ್ಲ. ಇದು ಅವರ ಇಂಥವರು ಎಂದೂ ಕೂಡ ಬೆಳಕನ್ನ ಕಾಣೋದೇ ಇಲ್ಲ, ಅವರಿಗೂ ಕೂಡ ಬೆಳಕು ಆಗೋದೇ ಇಲ್ಲ ಅಂತ ಕೂಡ ಪೋಸ್ಟ್ ಅನ್ನ ಮಾಡಿರುವಂಥದ್ದು. ನೀವು ಕೂಡ ಗಮನಿಸ್ತಾ ಇದ್ದೀರಾ ಆ ಒಂದು ಪೋಸ್ಟ್ ಏನಿದೆ ಅನ್ನೋದ್ರ ಬಗ್ಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.